ನೋಡ್ತಿದ್ಯಲ್ವಾ, ಪ್ರತಿ ಕ್ಷಣ ಪ್ರೇಮ ಪಕ್ಷಿಗಳ ಹಾಗೆ ಇಬ್ರು ಒಟ್ಟಿಗೆ ಇರಬೇಕು ಅಂತ ಎಷ್ಟೊಂದು ಆಸೆ ಪಡ್ತಿದ್ದಾರೆ. ಒಟ್ಟಿಗೆ ಇರಬೇಕು ಅಂತ ಅವರಿಬ್ರು ಹಂಬಲಿಸ್ತಿದ್ರೆ ಬೇರೆ ಮಾಡಬೇಕು ಅಂತ ಆ ಸಂಪದ ಕಂಕಣ ಕಟ್ಕೊಂಡಿದ್ದಾಳೆ. ಒಳ್ಳೆದನ್ನ ಹಾಳು ಮಾಡೋದಕ್ಕೆ ಕೆಟ್ಟವರು ಯಾವಾಗಲೂ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದರೆ ಕೊನೆಗೆ ಗೆಲ್ಲೋದು ಒಳ್ಳೇದೇ. ಯಾವುದೋ ಅದ್ಭುತ ನಡೆದು ನಾಳೆ ಆ ಸಂಪದ ಕೇಸ್ ವಾಪಸ್ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತೀರಿ. ಗಡಿಯಾರದಲ್ಲಿ ದೊಡ್ಡ ಮುಳ್ಳಿನ ಹಾಗೆ ದುರದೃಷ್ಟ ಗುರಿನ್ ಸೇರೋದಕ್ಕೆ 60 ಹೆಜ್ಜೆ ಇಟ್ರೆ ಅದೃಷ್ಟ ದೊಡ್ಡತನದ ಚಿಕ್ಕ ಮುಳ್ಳಾಗಿ ಒಂದ್ ಕಡೆ ಇರುತ್ತೆ. ದುರಾದೃಷ್ಟ ನೋಡಿ ಬೇಜಾರು ಮಾಡ್ಕೋಬೇಡ. ಬರೋ ಅದೃಷ್ಟನ ಏನೇ ಮಾಡಿದ್ರೂ ತಡೆಯೋಕ್ಕಾಗಲ್ಲ. ನೋಡ್ರಿ, ಅವರಲ್ಲಿ ನೋವಿದೆ, ಬೇರೆ ಆಗ್ಬಾರ್ದು ಅನ್ನೋ ಹಠ ಕೂಡ ಇದೆ. ಆ ಹಠನೇ ಖಂಡಿತ ಗೆಲ್ಲೋದು. ಅವರನ್ನ ಗೆಲ್ಸುತ್ತೆ, ನೋಡ್ತಾ ಇರೋ. ಯಾಕ್ರಿ ಮಲ್ಕೊಳ್ದೆ ಹೀಗೆ ಓಡಾಡ್ತಾ ಇದ್ದೀರಾ? ನಿದ್ರೆ ಬರ್ತಿಲ್ಲ ದಮ್ಮು. ಯಾಕೋ? ಹೇಗ್ ನಿದ್ದೆ ಬರುತ್ತೆ ಹೇಳು? ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಬೆಳಗಾದ್ರೆ ಯಾರ ಹಣೆ ಬರ ಬದಲಾಗುತ್ತೋ ಗೊತ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹೇಗೆ? ಯೋಚನೆ ಮಾಡದೆ ಹೇಗಿರಕ್ಕಾಗತ್ತೆ ದಮ್ಮು? ಇದು ಪಕ್ಕದ ಮನೆ ಸಮಸ್ಯೆ ಅಲ್ಲ, ನಮ್ಮನೆ ಸಮಸ್ಯೆ, ನಮ್ಮ ಮಕ್ಕಳ ಸಮಸ್ಯೆ. ಯಾರು ಏನೇ ಯೋಚಿಸಿದ್ರು ಯಾರ ಕೈಯಲ್ಲೂ ಏನು ಇಲ್ಲ ರೀ. ಅವಳ ಹಣೆಲಲ್ಲಿ ಏನ್ ಬರ್ತಿರತ್ತೋ ಹಾಗೆ ನಡೆಯತ್ತೆ. ಅಷ್ಟಕ್ಕೂ ಇದನ್ನೆಲ್ಲ ಅವಳಿಗೆ ಯಾರೋ ಮಾಡಿದ್ದಲ್ಲ, ಅವಳ ಹಣೆ ಬರಹನ ಅವಳೇ ಬರ್ಕೊಂಡಿದ್ದಾಳೆ. ನಿನಗೆ ಕಲ್ಯಾಣಿ ಅಂದ್ರೆ ಆಗಲ್ಲ, ಅದಕ್ಕೆ ಅವಳ ನೋವು ನಿನಗೆ ಅರ್ಥನೇ ಆಗ್ತಿಲ್ಲ. ನಾನ್ ಹೇಳೋದ್ರಲ್ಲಿ ತಪ್ಪೇನ್ರಿ ಇದೆ? ಅನುಪಮ ಬೇಡ ಅಂದ್ರೂ ಕೂಡ ಹೇಗ ಅವಳ ಜೀವನನ ನಾಶ ಮಾಡ್ಕೊಂಡ್ಲು, ಕಲ್ಯಾಣಿ ಕೂಡ ಹಾಗೆ ಮಾಡ್ಕೊಂಡ್ಲು. ಸುಮ್ನೆ ಆ ಸಂಪದಾಗೆ ಏನೇನೋ ಹೇಳ್ಕೊಟ್ಟು ಆ ಸಿದ್ದು ಜೊತೆ ಓಡ್ ಹೋಗೋ ಹಾಗೆ ಮಾಡಿದ್ಲು. ಆವತ್ತು ಹಾಗ್ ಮಾಡಿದ್ದಕ್ಕೋಸ್ಕರನೇ ಕತೆ ಇಲ್ಲಿವರೆಗೂ ಬಂದಿರೋದು. ಇದಕ್ಕೇನೆ ನೀನಂದ್ರೆ ನಂಗೆ ಕೋಪ ಬರೋದು. ಗೊತ್ತಿದ್ ಮಾತಾಡ್ತೀಯೋ ಗೊತ್ತಿಲ್ಲದೆ ಮಾತಾಡ್ತೀಯೋ ಗೊತ್ತಾಗ್ತಿಲ್ಲ. ನಾನೇನೇ ಹೇಳಿದ್ರು ನನ್ ಮನ್ಸಲ್ಲಿರೋದನ್ನೇ ಹೇಳೋದು. ನಾವು ಮಾತಾಡೋ ಮಾತುಗಳು ನಮ್ಮವ್ರ ಬಗ್ಗೆನಾ ಬೇರೆಯವ್ರ ಬಗ್ಗೆನಾ ಅಂತ ಯೋಚನೆ ಮಾಡ್ಬೇಕು ತಾನೆ. ಇದು ತಪ್ಪು ಅಂತ ಎಲ್ರೂ ಹೇಳ್ತಾರೆ. ಹೀಗ್ ಮಾಡ್ಬಾರ್ದಾಗಿತ್ತು, ಹಾಗೇನು ಆಗಲ್ಲ ಅಂತ ಧೈರ್ಯ ಹೇಳೋದೆ ಸ್ವಂತದವ್ರು ಮಾಡ್ಬೇಕಾಗಿರೋ ಕೆಲಸ. ಅನುಪಮನ್ ನೋಡಾದ್ರೂ ಕಲ್ತ್ಕೋದಮ್ಮು. ಅವಳು ಕಲ್ಯಾಣಿ ಹೆತ್ತ ತಾಯಿ ಅಲ್ದೇ ಹೋದ್ರು ಮಗಳ ಜೀವನ ಏನಾಗುತ್ತೋ ಅಂತ ಒದ್ದಾಡ್ತಾ ಇದ್ದಾಳೆ. ನೀನೊಬ್ಬ ಹೆತ್ತ ತಾಯಿ ಆಗಿದ್ದು ಅವನ ಜೀವನದ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ. ಶೌರ್ಯನ್ಗೆ ಏನು ಆಗಲ್ಲ. ಏನು ಆಗಲ್ಲ ಅಂತ ಹೇಗೆ ಹೇಳ್ತೀಯ? ಕಲ್ಯಾಣಿ ಅವನ ಜೀವನದಲ್ಲಿ ಇಲ್ಲ ಅಂದ್ರೆ ಅವನು ಬದುಕ್ತಾನ? ನಿನ್ನಂತವ್ರು ಎಲ್ರೂ ಸೊಸೆನ ಬಗ್ಗಿಸ್ತಿದ್ದೀನಿ ಅಂತ ಅನ್ಕೋತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ದೇನೆ ಅವ್ರ ಮಕ್ಕಳಿಗೆ ಎಷ್ಟು ನೋವು ಕೊಡ್ತಾ ಇದೀವಿ ಅಂತ ಅರ್ಥನೇ ಮಾಡ್ಕೊಳಲ್ಲ. ಸರಿ ಬಿಡು, ನಿನಗೇನು ಹೇಳಿ ಏನ್ ಪ್ರಯೋಜನ ಇಲ್ಲ. ಊಟ ಆಯ್ತಲ್ವಾ? ಹೋಗು, ಹೋಗಿ ಮಲ್ಕೋ. ಸಿದ್ದು ಫೋನ್ ಮಾಡಲಿಲ್ಲ ಅಂದ್ರೇನೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಸಿದ್ದು ಫೋನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. ನಾನು ಅವನ ಹತ್ರ ಆದ್ರೂ ಇದನ್ನೆಲ್ಲ ಶೇರ್ ಮಾಡ್ಕೋಬಹುದು. ಪಲ್ಲವಿ ಚಿಕ್ಕಮ್ಮನ ಹತ್ರ ಆದ್ರೂ ಮಾತಾಡೋಣ. ಮಲಗಿದಾರೋ ಅಥವಾ ಎದ್ದಿದಾರೋ?
ಯಾವ್ದೋ ಹಾವು ಬಂದಾಗಿದ್ದೀರಿ, ಬುಸ್ 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 ಅಂತ ಕಿರಿಚ್ತಿದೆ. ಅರ್ಧ ರಾತ್ರಿಲಿ ಏನೇ ನಿನ್ ಗೋಳು? ಅಷ್ಟಕ್ಕೂ ಹಾವು ಕಿರ್ಚಲ್ವೇ, ಬುಸ್ಕುಟ್ಟುತ್ತೆ. ಅಯ್ಯೋ, ಅಷ್ಟಕ್ಕೂ ಎಲ್ಲದಕ್ಕಿಂತ ದೊಡ್ಡ ಹಾವು ನೀನೇ ಇಲ್ಲಿ ಇರ್ಬೇಕಾದ್ರೆ ಇನ್ ಯಾವ ಹಾವು ಬರುತ್ತೆ ಹೇಳು? ಮಲ್ಕೋ. ಅದಲ್ಲ ರೀ, ಅದು. ಮಲ್ಕೊಳೆ. ಸರಿ. ದೇವ್ರೆ, ನೀನಾ? ಯಾವ್ದೋ ಹಾವು ಬಂತು ಅಂತ ನನ್ ಗಂಡನ್ ಎಬ್ಬಿಸ್ಬಿಟ್ಟೆ. ಸರಿ ಹೋಯ್ತು, ಆಚೆ ಕರ್ಕೊಂಡ್ ಬರ್ಲಿಲ್ವಲ್ಲ? ಅದ್ ಸರಿ ಬಿಡು. ಮಧ್ಯರಾತ್ರಿಯಲ್ಲಿ ಯಾಕೆ ಕರ್ದೆ? ನನಗ್ ತುಂಬಾ ಟೆನ್ಷನ್ ಆಗ್ತಿದೆ ಚಿಕ್ಕಮ್ಮ. ಯಾಕೆ ಟೆನ್ಷನ್? ನಾಳೆ ಕೋರ್ಟಲ್ಲಿ ಹೇಗೂ ನೀನೇ ಅಲ್ವಾ ಗೆಲ್ಲೋದು? ಅನ್ನಿಸ್ತಿದೆ, ಆದ್ರೆ ಒಂದ್ಸಲ ಸಿದ್ದು ಫೋನ್ ಮಾಡಿ ಒಂದ್ ಸಲಹೆ ಕೇಳ್ಬೇಕು ಅಂತಿದೆ. ಫೋನ್ ಮಾಡ್ಲಿಲ್ಲ ಅಂದ್ರೇನೆ ಒಳ್ಳೇದು ಅಂತ ನೀನೇ ಅಲ್ವಾ ಹೇಳಿದ್ದು? ಅಂದಿದ್ದೆ, ಆದ್ರೆ ಒಂದ್ ದೊಡ್ಡ ಮೂವಿಲಿ ನನ್ಗೆ ಅವಕಾಶ ಸಿಕ್ಕಿದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಒಂದ್ ಕೆಲ್ಸ ಮಾಡೋಣವಾ? ಟಾಸ್ ಹಾಕಣ್ವಾ? ಸೂಪರ್ ಐಡಿಯಾ. ಒಂದ್ ನಿಮಿಷ. ಇತ್ತಗೋ. ಹೆಡ್ಸ್ ಬಿದ್ರೆ ನೀನೇ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗ್ತೀಯ. ಟೇಲ್ಸ್ ಬಿದ್ರೆ ಇನ್ನು ಈ ಮನೇಲೇ ಬಿದ್ದಿರ್ತೀಯ. ಏನೇ ಹಾವು ಕಿರ್ಚಿತು, ಹಾವು ಕರೀತು ಅಂತ ಇಲ್ಲಿ ಬಂದು ನಿಂತಿದ್ಯಲ್ಲ? ಅದು ಏನು ಅಮ್ನೋರ್ ಜೊತೆ ಸೇರಿದ್ಯಾ? ಇಬ್ರು ಸೇರಿ ಏನೋ ಮಾಡ್ಬೇಕು ಅಂತಿರೋ ಹಾಗಿದೆ. ಇದೇನ್ ಚಿಕ್ಕಪ್ಪ ಹೀಗೆ ಹೇಳ್ಬಿಟ್ರಲ್ಲ? ಏನೋ ನಾನು ಚಿಕ್ಕಮ್ಮ ಸೇರಿ ಮಾತಾಡ್ತಿದ್ವಿ. ಮಾತಾಡೋಂಥ ಸಮಯನ ಇದು? ಎಲ್ರೂ ನಿದ್ದೆ ಮಾಡ್ತಿರುವಾಗ ಅರ್ಧ ರಾತ್ರಿ ನಿಂದೇನ್ ಮಾತು? ನನ್ ಜೊತೆ ಈ ಮನೇಲಿ ಸ್ವಲ್ಪ ಪ್ರೀತಿಯಿಂದ ಇರೋದು ಚಿಕ್ಕಮ್ಮನೇ ಅಲ್ವಾ ಚಿಕ್ಕಪ್ಪ? ನೀನ್ ಒಳ್ಳೆಯವಳಾಗಿದ್ರೆ ಎಲ್ರೂ ಒಳ್ಳೆಯವರೇ ಆಗಿರ್ತಾರೆ. ಹಾಗೆ ಯಾರೂ ಇಲ್ಲ ಅಂತಂದ್ರೆ ನಿನ್ನ ಬಗ್ಗೆ ನೀನೇ ಆಲೋಚಿಸ್ಬೇಕು. ನೀನೇ ನಿಂತ್ಕೊಂಡಿದ್ಯಾ? ನಡಿ. ಅಯ್ಯೋ
ನನ್ನ ಕನಸು ನಿಜ ಮಾಡೋದಕ್ಕೆ ಡೈರೆಕ್ಟರ್ ಅವರು ನಂಗೆ ಕಾಲ್ ಮಾಡಿದ್ರು. ಈ ಅವಕಾಶನ ಕಳ್ಕೋಬಾರ್ದು. ಖಂಡಿತ ಸೂಪರ್ ಹಿಟ್ ಸಿನಿಮಾನ ಕಳ್ಕೋಬಾರ್ದು ಅಂದರೆ ಆಡಿಷನ್ಸ್ಗೆ ಹೋಗಲೇಬೇಕು. ಹೇಗಾದರೂ ಕೋರ್ಟ್ ಕೇಸ್ ಮುಂದೆ ಹೋಗೋ ಹಾಗೆ ಮಾಡಬೇಕು. ಏನು ಆಫೀಸರ್, ನೀವು ಇಲ್ಲಿದ್ದೀರಾ? ನಿದ್ದೆ ಮಾಡ್ದೆ ನೀನು ಎಲ್ಲಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತೀಯೋ ಅಂತ ನಿನ್ನ ಪಕ್ಕದಲ್ಲೇ ಕಾವಲ್ ಕಾಯ್ತಾ ಕೂತಿದ್ದೆ. ಅಂದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ನೀನು ಹೀಗೆ ನೋಡ್ತಿದ್ರೆ ನಿದ್ದೆ ಎಲ್ಲಿಂದ ಬರುತ್ತೆ? ನಿಜ ಹೇಳಿ ಆಫೀಸರ್, ನನಗೆ ಧೈರ್ಯ ಹೇಳಿ. ನಾವೆಲ್ಲಿ ದೂರ ಆಗೋಗ್ತೀವೋ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಾ ಅಲ್ವಾ? ಹಾಗೇನೂ ಇಲ್ಲ ಕಲ್ಯಾಣಿ. ನನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ದಿರೋವಾಗ ನಿನಗೆ ಹೇಗೆ ಮಾತು ಕೊಡ್ತೀನಿ ಹೇಳು? ನಮ್ಮನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ನಮ್ಮ ಸಂಬಂಧ ಇನ್ನೂ 100 ಕಾಲ ಹೀಗೆ ಇರುತ್ತೆ. ಕಲ್ಯಾಣಿ, ಅಮ್ಮ. ಕಲ್ಯಾಣಿ, ಕೋರ್ಟಿಗೆ ಟೈಮ್ ಆಗ್ತಿದೆಮ್ಮ, ಹೊರಡೋಣವಾ? ಬೇಗಿಬ್ರು ರೆಡಿಯಾಗಿ. ಸರಿನಮ್ಮ. ನೀನ್ ನಿದ್ದೆ ಮಾಡ್ಲಿಲ್ವಮ್ಮ? ಇಷ್ಟು ಬೆಳಿಗ್ಗೆ ಎದ್ದು ಬಂದಿದ್ಯಾ? ಸ್ವಲ್ಪ ಬೇಗನೆ ಎದ್ದೆಮ್ಮ. ಏನಾದರೂ ಒಂದು ಪವಾಡ ಮಾಡಿ ಈ ಮನೆ ಗಂಟಿದ ಶನಿ ಆ ಸಂಪದ ಹೊರಗಡೆ ಹೋಗೋ ಹಾಗೆ ಮಾಡು ಅಂತ. ಹೊತ್ತು ಹುಟ್ಟೋದಕ್ಕೆ ಮುಂಚೆನೆ ಅಮ್ಮನವ್ರ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ನಾನು. ಹಾಗಾದ್ರೆ ನಾವೇ ಲೇಟ್ ಆಗಿದ್ದೀವಿ ಅನ್ಸತ್ತೆ. ಬೇಗ ಹೋಗಿ ಫ್ರೆಶ್ ಆಗಿ ಬಾ ಕಲ್ಯಾಣಿ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಭಗವಂತ, ಇವರಿಬ್ರು ಮಾತಲ್ಲಿ ಪ್ರೀತಿ ಇದ್ರೂ ಕೂಡ ಇಬ್ರು ಎಲ್ಲಿ ದೂರ ಆಗ್ಬಿಡ್ತಾರೋ ಅನ್ನೋ ಭಯ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಇವ್ರು ನೀನೇ ಕಾಯ್ಬೇಕು ತಂದೆ. ರಾತ್ರಿ ಯಾರೂ ನಿದ್ದೆ ಮಾಡಿಲ್ಲ ಅಂತಾಯ್ತು. ನಿದ್ದೆ ಹೇಗಮ್ಮ ಬರುತ್ತೆ? ಇವತ್ತೇನಾಗುತ್ತೆ ಅಂತ ಗೊತ್ತಿಲ್ಲ. ಕೋರ್ಟಲ್ಲಿ ಏನ್ ತೀರ್ಪು ಬರುತ್ತೆ ಅಂತನೂ ಗೊತ್ತಿಲ್ಲ. ಜೊತೆಗೆ ಸಂತೋಷವಾಗಿರೋರ ಸಂತೋಷನ ದೂರ ಮಾಡುತ್ತಾ ನಿಜ ಏನು ಅಂತ ಯೋಚನೆ ಮಾಡಿ ಆ ಇಬ್ಬರಿಗೂ ನ್ಯಾಯ ಸಿಗೋ ಹಾಗೆ ಮಾಡುತ್ತಾ ಗೊತ್ತಿಲ್ಲ. ಭಯ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನ್ಯಾಯ ಸಿಗುತ್ತೆ. ಅದು ನಿನ್ನ ನಂಬಿಕೆ. ಎಲ್ಲರಿಗೂ ಆ ನಂಬಿಕೆ ಇರ್ಬೇಕಲ್ವ ಶೌರ್ಯ? ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ನೊಬ್ರು ಗೆಲ್ಲೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗೆ ತಾತ. ನಂಬಿಕೆನ ಗೆಲ್ಸೋದು ಅಂದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಶೌರ್ಯ. ರಾಮನ ಜೊತೆ ಸಪ್ತಪದಿ ಹಾಕಿದ್ದ ಸೀತೆ ಕೂಡ ತನ್ನ ನಂಬಿಕೆನ ಗೆಲ್ಸೋದಕ್ಕೆ ರಾಮನ ಹಿಂದೆ ಹೋದ್ಲು. ಹೆಜ್ಜೆ ಹೆಜ್ಜೆಗೂ ಕಷ್ಟ ಎದುರಿಸ್ತಾ ತುಂಬಾ ದೂರ ಪ್ರಯಾಣಿಸ್ಬೇಕಾಗಿ ಬಂತು. ತಪ್ಪಾದ ಆಧಾರದ ಜೊತೆ ನಿಮ್ಮೇಲೆ ಗೆಲ್ಲಬೇಕು ಅಂತ ಕಲ್ಯಾಣಿನ ಈ ಮನೆಯಿಂದ ಕಳಿಸ್ಬೇಕು ಅಂತ ಸಂಪದ ಪ್ರಯತ್ನಿಸ್ತಿದ್ದಾಳೆ.
ರಾಮಾಯಣದಲ್ಲಿ ರಾಮನಿಗಿಂತ ರಾವಣಂಗಿಂತ ಶೂರ್ಪಣಖಿ ಕೆಟ್ಟ ಆಲೋಚನೆಗಳೇ ಬಲವಾದದ್ದು. ರಾಮನ ಕೈಗೆ ರಾವಣನ ಕೋಟೆ ಸಂಬಂಧ ಬೆಳೆಸಿದ್ದು ಆ ಆಲೋಚನೆಗಳೇ. ಇಲ್ಲಿ ಶೂರ್ಪಣಖಿ ಸಂಪದನ ಅಷ್ಟು ಸುಲಭವಾಗಿ ತಗೋಬೇಡ. ಸೀತಾಮಾತೆ ಪಟ್ಟಿರೋ ಕಷ್ಟಗಳು ಕಲ್ಯಾಣಿ ಪಡ್ಬೇಕಾಗಿ ಬರುತ್ತೆ. ಇವಾಗ ನಾವು ಯೋಚನೆ ಮಾಡಬೇಕಾಗಿರೋದು ಶೌರ್ಯ ಕಲ್ಯಾಣಿ ಸಂಸಾರನ ಉಳಿಸೋದು. ಹೌದು ಶೌರ್ಯ, ನಿಮ್ಮ ಅಜ್ಜೆ ಹೇಳ್ತಾ ಇರೋದು ಸತ್ಯವಾದ ಮಾತು. ಅವಳು ಶೂರ್ಪಣಕ್ಕೆ ಆದ್ರೆ ಅವಳು ಮೂಗು ಕಿವಿನ ಕುಯ್ದು ಅವಳು ಕೈಗಿಡೋದು ನಾನೇ. ಅತ್ತೆಮ್ಮ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ಲ ದಮಯಂತಿ. ಈಗ ಮಾಡ್ಕೋಬೇಕಾಗಿರೋದು ಕೋಪ ಅಲ್ಲ, ಯೋಚನೆ. ಏನು ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಆಗದೆ ಸಮಾವೇಶ ಮಾಡ್ತಿದ್ದೀರಲ್ಲ ಇಲ್ಲಿ? ನಿನ್ ಬಗ್ಗೆನೇ ಕಣೆ. ನೀನಿರು ದಮಯಂತಿ. ಇಲ್ಲಿರೋರು ಎಲ್ಲರ ಮುಖನೂ ಒಂದ್ಸಲ ನೋಡು. ಹೋಗಿ ನಿನ್ ಮುಖನೂ ಕನ್ನಡಿಲಿ ನೋಡ್ಕೋ. ಎಲ್ರೂ ನಿದ್ದೆ ಇಲ್ದೆ ರಾತ್ರಿ ಕಳೆದ್ರೆ ನೀನೊಬ್ಳೆ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಯಾ? ಇಷ್ಟು ಜನರಿಗೂ ನೋವು ಕೊಟ್ಟು ನೀನ್ ಸಾಧಿಸೋದೇನಿದೆ? ಅದನ್ನ ಕೋರ್ಟ್ ಹೇಳುತ್ತೆ. ನನಗೋಸ್ಕರ ಅವಳ ಜೊತೆ ಮಾತಾಡಿ ವಾದ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಬಿಟ್ಬಿಡಿ. ನನಗೆ ಹೀರೋಯಿನ್ ಆಫರ್ ಬಂದಿದೆ ಅನ್ನೋ ಸಂತೋಷದಲ್ಲಿ ನಾನಿದ್ರೆ ಏನ್ ಇವ್ರ ಗೋಳು? ಮಾತಾಡ್ಲಿ ಬಿಡಮ್ಮ. ಮನುಷ್ಯನನ್ನ ಒಂದು ಮಾಡೋದು ಬೇರೆ ಮಾಡೋದು ಮಾತುಗಳೇ. ಹೊಡೆದಾಡ್ಕೊಂಡ್ರೆ ತಪ್ಪೇ ಹೊರತು ಮಾತಾಡ್ಕೊಂಡ್ರೆ ತಪ್ಪೇನಲ್ವಲ್ಲ. ನೋಡು ಸಂಪದ, ನಿನ್ನ ಮಾತು, ನಿನ್ನ ವರ್ತನೆ, ಶೌರ್ಯನ ಮೇಲೆ ನೀನ್ ತೋರ್ಸೋ ಪ್ರೀತಿ ಎಲ್ಲ ಸುಳ್ಳು. ಹೆಸರಿಗೆ ನಿಮ್ಮಿಬ್ರಿಗೆ ಮದುವೆ ಆಗಿದೆ ಅನ್ನೋದು ಬಿಟ್ರೆ ನೀನ್ ಮನಸ್ಫೂರ್ತಿಯಾಗಿ ಶೌರ್ಯನ ಪ್ರೀತಿಸಿಲ್ಲ. ಸ್ವಚ್ಛವಾದ ಮನಸ್ಸಿಂದ ಸಂಸಾರ ಮಾಡಿಲ್ಲ. ಶೌರ್ಯನ ಮೇಲಿನ ಪ್ರೀತಿನೇ ಇಲ್ದಿರುವಾಗ ಯಾಕೆ ಅವ್ರ ಜೀವನದಲ್ಲಿ ಆಟ ಆಡ್ತಿದ್ಯಾ? ನಾಳೆ ಸಿನಿಮಾದಲ್ಲಿ ನನ್ನ ಪರ್ಫಾರ್ಮೆನ್ಸ್ಗೆ ಇದು ಉಪಯೋಗ ಆಗುತ್ತೆ. ಇಲ್ಲಿಂದಾನೇ ಶುರು ಮಾಡೋಣ. ಎಂತ ಮಾತಂದ್ರಿ ಅಜ್ಜಿ? ನನಗ್ ನ್ಯಾಯ ಕೊಡ್ಸ್ಬೇಕಾಗಿರೋ ನೀವೇ ಹೀಗ್ ಮಾತಾಡಿದ್ರೆ ನನಗ್ ನ್ಯಾಯ ಸಿಗುತ್ತಾ? ನಾನು ಯಾವತ್ತಾದ್ರೂ ನಿಮ್ ಮಾತಿಗೆ ಎದುರು ಮಾತಾಡಿದೀನ? ಶೌರ್ಯನ ಮೇಲೆ ಪ್ರೀತಿ ಇಲ್ದಿದ್ರೆ ನನ್ ಮಗುನ್ ಹೆರ್ತಿದ್ನಾ? ಹಾಗೇನು ಯೋಚನೆ ಮಾಡ್ದೇನೆ ನೀವು ಹೀಗೆ ಮಾತಾಡ್ತಿದ್ರೆ ನಾನು ಏನಾಗ್ಬೇಕು? ನಿಮ್ ಸ್ವಂತ ಮೊಮ್ಮಗಳಿಗೋಸ್ಕರ ನನಗೆ ಅನ್ಯಾಯ ಮಾಡ್ತೀರಾ ಅಜ್ಜಿ? ನನ್ನ ನಡು ಬೀದಿಲ್ ಬಿಡ್ತೀರಾ? ನನಗ್ ಸಿದ್ದು ಜೊತೆ ಅಫೇರ್ ಇದೆ ಅನ್ನೋದೆಲ್ಲ ಸುಳ್ಳು.